ಸರ್ಕಾರದ ಪ್ರಾಬ್ಲಮ್ಮು. ದಯವಿಟ್ಟು ಹೇಳ್ತೀನಿ ಕೇಳಿ, ರಾಜ್ಯ ಸರ್ಕಾರನ ಹೊಣೆ. ಇದು ಜನ ಯೋಚನೆ ಮಾಡಬೇಕು, ನಮ್ಮ ಆಟೋ ಡ್ರೈವರು ಯೋಚನೆ ಮಾಡಬೇಕು. ಯಾತಕ್ಕೋಸ್ಕರ ಅಂದರೆ ಎಲ್ಲರಿಗೂ ಕಮಿಷನ್ ಬರ್ತೈತೆ. ಹೆಂಡತಿ ಮಕ್ಕಳು ಹೆಂಗೆ ಕಾಪಾಡೋದು, ಮಕ್ಕಳು ಹೆಂಗೆ ನೋಡೋದು, ನಾವು ಸನ್ಮಾನ ಮಾಡಿಕೊಂಡು ಏನು ಕೊಡೋದು, ಇದೆಲ್ಲ ಯೋಚನೆ ಜಾಸ್ತಿ ಆಗ್ಬಿಟ್ಟಿದೆ. ಹೇಳಿ, ಏನ್ ಸರ್ಕಾರ ಇದು? ಕಿತ್ತೋಗಿರೋ ಸರ್ಕಾರ ಇದು. ಅದ್ ಹೇಳಕ್ ನಾನು ಇಷ್ಟಪಡ್ತೀನಿ. ಇದನ್ನೇ ನಂಬ್ಕೊಡೋದು, ಇದು ಬಿಟ್ರೆ ನಮ್ಗೆ ಬೇರೆ ಗತಿ ಇಲ್ಲ ನಮ್ಗೆ. Bangalore Headlines, your source for the link. ನಮಸ್ಕಾರ ವೀಕ್ಷಕರೇ, LPG ಗ್ಯಾಸ್ ಬಂಕಲ್ಲಿ ಆಟೋಗಳು 400ರಿಂದ ಸುಮಾರು 400ರಿಂದ 500 ಆಟೋಗಳು ನಿಂತಿದೆ ಸಾಲಲ್ಲಿ. ಎಲ್ಲೂ ಬೆಂಗಳೂರಲ್ಲಿ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಕಡೆ ಎಲ್ಲ ಕಡೆ ಗ್ಯಾಸ್ಗಳ ಬಂಕ್ ಕ್ಲೋಸ್ ಆಗಿರೋದ್ರಿಂದ ಎಲ್ಲರೂ ಇಲ್ಲಿ ಸಾಲು ಅಂತ ಎಲ್ಲ ಜನಗಳು, ಆಟೋ ಡ್ರೈವರ್ಗಳು ಎಲ್ಲ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಬೆಳಗಿನ ಜಾವ 7 ಗಂಟೆಯಿಂದ ಬಂದರೂ ಇವಾಗ ಸುಮಾರು 4 ಗಂಟೆ ಆಗಿದೆ. ಇವಾಗ ಗ್ಯಾಸ್ ಸಿಗ್ತಾ ಇದೆ. ಕೆಲವರೆಲ್ಲ ಇನ್ನೂ ಸಾಲಿನಲ್ಲಿ ನಿಂತಿದ್ದಾರೆ. ಅವ್ರಿಗೆ ಗ್ಯಾಸ್ ಸಿಗುತ್ತಾ ಸಿಗಲ್ವ ಅನ್ನೋ ಒಂದು ಭಯದಿಂದ ಕಾಯ್ತಾ ಇದ್ದಾರೆ. ಬಂದಿದ್ದು ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು ಸರ್. ಬೆಳಗ್ಗೆ 10 ಗಂಟೆಯಿಂದ ಕಾಯ್ತಾ ಇದ್ದೀರಾ? 10 ಗಂಟೆಯಿಂದ ಏನೋ ಒಂದು ರೌಂಡ್ ಆಗಿಬಿಟ್ಟಿದೆ. ಆಯ್ತು ಸರ್. ಅದರ ಸುಮಾರು ಒಂದು 400 ಗಾಡಿ ಮಾಡಿದೆ. ಹೌದಾ? ಇವಾಗ ಟೈಮ್ ಎಷ್ಟು? 3 ಗಂಟೆ ಆಯಿತು, ಇನ್ನೂ ಊಟಕ್ಕೆ ಹೋಗಿಲ್ಲ. ಬೆಳಿಗ್ಗೆಯಿಂದ 1 ರೂಪಾಯಿ ಬರಲ್ಲ. ಬಾಡಿಗೆನೂ ಎಷ್ಟು? ಖಂಡಿತ ಸರ್ಕಾರದ ಪ್ರಾಬ್ಲಮ್ಮು. ದಯವಿಟ್ಟು ಹೇಳ್ತೀನಿ ಕೇಳಿ, ರಾಜ್ಯ ಸರ್ಕಾರನ ಹೊಣೆ. ಇದಕ್ಕೆ ರಾಜ್ಯ ಸರ್ಕಾರ ಆಟೋ ಡ್ರೈವರ್ಗೆ ಸೌಲಭ್ಯ ಕೊಡಬೇಕಾಯ್ತು, ಕೊಡ್ತಾ ಇಲ್ಲ. ಯಾಕೆಂದರೆ ಎಲ್ಲ ರ್ಯಾಪಿಡು, ಓಲಾ, ಟೂ ವೀಲರ್ಗೆ, ಕಾರವ್ರಿಗೆ, ವೈಟ್ ಬೋರ್ಡರ್ಗೆಲ್ಲ ಪರ್ಮಿಷನ್ ಕೊಟ್ಬಿಟ್ಟವ್ರೆ. ಯಾಕೆ ಹೇಳಿ, ಫ್ರೀ ಬಿಟ್ಟಿ ಭಾಗ್ಯ ಕೊಡಬೇಕಲ್ಲ. ನಮ್ಮ ಆಟೋ ಡ್ರೈವರ್ಗೆ ಬಿಟ್ಟು ಬಸ್ ಬಿಟ್ಬಿಟ್ಟು ಇವ್ರು ಏನಾರು ಮಾಡಿ ಹಾಳು ಮಾಡ್ಬೇಕು ಆಟೋದವ್ರನ್ನ ಅಂದ್ಬಿಟ್ಟು ಇದನ್ನು ಇದು ಮಾಡವ್ರೆ. ಎಲ್ಲ ಕಡೆ ಪೆಟ್ರೋಲ್ ಯಾಕೆ ನಿಂತಿಲ್ಲ, ಗ್ಯಾಸ್ ಯಾಕೆ ಪ್ರಾಬ್ಲಮ್ ಆಯ್ತದೆ, ಅದು ಜನ ಯೋಚನೆ ಮಾಡಬೇಕು. ನಮ್ಮ ಆಟೋ ಡ್ರೈವರು ಯೋಚನೆ ಮಾಡಬೇಕು. ಯಾತಕ್ಕೋಸ್ಕರ ಅಂದರೆ ಎಲ್ಲರಿಗೂ ಕಮಿಷನ್ ಬರ್ತೈತೆ. ಫ್ರೀ ಕೊಡೋಕ್ಕೆ ಅವ್ರಿಗೆ ದುಡ್ಡಿಲ್ಲ. ಸರ್ಕಾರ ಖಜಾನೆ ಖಾಲಿ ಆಗೈತೆ. ಅದಕ್ಕೋಸ್ಕರ ಅವರು ನಮ್ಮನ್ನ ಆಟೋ ಡ್ರೈವರ್ನ ಬಲಿ ಮಾಡ್ತಾವ್ರೆ. ಇವ್ರು ಏನಾರ ಮಾಡ್ಕೊಳ್ಳಿ, ಏನಾರ ಸಾಯ್ಲಿ, ಹೆಂಡತಿ ಮಕ್ಕಳು ಉಪವಾಸ ಆಗಲಿ, ಆಟೋ ಡ್ರೈವರ್ಗೆ ಆಯ್ತಾ ಇರೋದೇ ಮೋಸ. ಇದು ಯಾವತ್ತು ಹೇಳ್ತೀನಿ ಕೇಳಿ, ರ್ಯಾಪಿಡು, ಟೂ ವೀಲರು, ವೈಟ್ ಬೋರ್ಡು ಬಂದ್ ಮಾಡೋವರೆಗೂ ನಮ್ಮ ಆಟೋ ಡ್ರೈವರ್ನ ಹಾಳು ಮಾಡ್ತಾರೆ. ರಾಜ್ಯ ಸರ್ಕಾರನ ಹೊಣೆ. ಇದು 7 ಗಂಟೆ ಕೇಳಿ ಏಜೆಂಟ್ಗಳು ಮುಖಾಂತರ ಗ್ಯಾಸ್ಗೆ ಬರ್ತಾ ಇಲ್ಲ. ಎಲ್ಲ ಕಡೆನೂ ಚೆನ್ನಾಗಿ ನಡೀತಾ ಇದೆ. ಗ್ಯಾಸ್ ಎಲ್ಲ ಕಡೆ ಹೋಯ್ತಾ ಇದೆ, ಸಿಲಿಂಡ್ರ್ ಬರ್ತಾ ಇದೆ, ಪೆಟ್ರೋಲ್ ಬರ್ತೈತೆ. ಯಾಕೆ LPG ಕೊಡ್ತಾ ಇಲ್ಲ? ಏಜೆಂಟ್ಗಳು ಜಾಸ್ತಿ ಮಾಡ್ಕೋಬೇಕು ಅಂತ ಏಜೆಂಟ್ಗಳಿಂದ ಪ್ರಾಬ್ಲಮ್ ಆಗಿರೋದು. ಮೊದಲು ಏಜೆಂಟ್ಗಳು ಕರೆದು ಮಕ್ಕಳು ಸರ್ಕಾರ ಕರೆದು ಮಕ್ಕುಗಿಬೇಕು. ಏನು ಮಾಡ್ತಾರೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು? ಬಡವ್ರ ಪರ ಅಂತ ಆಟೋ ಡ್ರೈವರ್ ಪರ ಎಲ್ಲವರೇ ಸಿದ್ದರಾಮಯ್ಯವರು ಇವತ್ತು ಇಲ್ಲ. ಬೈ ಎಲೆಕ್ಷನ್ಗೆ ಹೋಗವ್ರೆ. DK ಶಿವಕುಮಾರ್ ಎಲ್ಲೋಗವ್ರೆ, ಬೈ ಎಲೆಕ್ಷನ್ಗೆ ಹೋಗವ್ರೆ. ಇವರೆಲ್ಲ ರಾಮಲಿಂಗಾರೆಡ್ಡಿ ಎಲ್ಲವ್ರೆ. ಇವತ್ತು 7 ಗಂಟೆ ಕೇಳಿ 50 ರೂಪಾಯಿ ದುಡ್ಡು ಇಸ್ಕೊಂಡ್ರೆ, ಆಟೋ ಪ್ಯಾಸೆಂಜರ್ ಹತ್ರ 50 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡ್ರೆ ಇವತ್ತು ಫೋಟೋ ಹೊಡಿಯೋದು, ಪೊಲೀಸರು ಕಳಿಸೋದು, ಆಮೇಲೆ ಇದೆಲ್ಲ ಫುಲ್ ಲಾಕ್ ಮಾಡೋದು, ಗಾಡಿಗಳನ್ನ ನಂಬರ್ ಹಾಕ್ಬಿಟ್ಟು ಆಟೋ ಡ್ರೈವರ್ಗಳನ್ನ ಬಲಿ ಆಯ್ತಾರೆ. ಆಟೋ ಡ್ರೈವರ್ಗಳು ನಮ್ಮ ಬಡ ಕುಟುಂಬನ ಹಾಳು ಮಾಡ್ತಾವ್ರೆ. ಅದಕ್ಕೋಸ್ಕರ ಹೇಳ್ತೀನಿ, ಕ್ರಮ ತಗೋಬೇಕು ರಾಜ್ಯ ಸರ್ಕಾರ. ಮಧ್ಯಮ ವರ್ಗಗಳ ದಲ್ಲಾಳಿಗಳನ್ನ ಬಂದ್ ಮಾಡಿ ನೀವು ತಗೊಳ್ಳಿ, ಗ್ಯಾಸ್ ಏಜೆನ್ಸಿ ತಗೊಳ್ಳಿ. ಯಾಕೆ ತಗೊಳ್ಳಲ್ಲ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬ ಕ್ರಮ ತಗೊಂಡು ಆಟೋ ಡ್ರೈವರ್ಗೆ ಸೂಕ್ತ ಕ್ರಮ ಕೊಡಬೇಕು. ಇವತ್ತು ವೈಟ್ ಬೋರ್ಡ್ನಾಗ ಸ್ಟಾಪ್ ಮಾಡಿ ಟೂ ವೀಲರ್ನ, ಇಲ್ಲ ಎಲ್ಲ ಬೋರ್ಡ್ ತಗೊಳ್ಳಿ ಬಿಡಿ, ಕಷ್ಟಪಟ್ಟು ಟೂ ವೀಲರು, ಕಾರ್ ಎಲ್ಲ ವೈಟ್ ಬೋರ್ಡಲ್ಲಿ ಇವತ್ತು ಶಿಫ್ಟು, ಇನೋವಾ ಎಲ್ಲ ವೈಟ್ ಬೋರ್ಡಲ್ಲಿ ಓಡ್ತಾವೆ. ಓಲಾ, ಊಬರು, ರ್ಯಾಪಿಡು ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಅವ್ರೇನು ಟ್ಯಾಕ್ಸ್ ಕಟ್ತಾರೆ, ನಾವು ತಾನೇ ಟ್ಯಾಕ್ಸ್ ಕಟ್ಟಿ, ಎಲ್ಲೋ ಬರ್ತಾನೆ ಟ್ಯಾಕ್ಸ್ ಕಟ್ತಾ ಇರೋದು. ಸೈಡ್ಗೆ ಹಾಕ್ತಾರೆ, ಸೆಲ್ಟ್ ಹಾಕೊಳ್ಳಿ 1,000 ರೂಪಾಯಿ, ಆಮೇಲೆ ಇನ್ಸೂರೆನ್ಸ್ ಲ್ಯಾಬ್ತಾರೆ 1,500 ರೂಪಾಯಿ. ಯಾತಕ್ಕೋಸ್ಕರ ಹಾಕ್ತಾ ಇದ್ದೀರಾ? ಇವತ್ತು ಬರಬೇಕಾಯ್ತು. ಇವತ್ತವರೆಗೂ ಸರ್ಕಾರ ಪ್ರತಿನಿಧಿ ಒಬ್ಬ ಬಂದವನ ಇಲ್ಲಿಗೆ? ಸಚಿವರು ಒಬ್ಬರಾರ ಬಂದವ್ರ? ಅಧಿಕಾರಿಗಳು ಯಾರು ಬಂದು ನಿಮಗೆ ಕುಂದು ಕೊರತೆ ಕೇಳವ್ರ? ಕೇಳಿಲ್ಲ. ಯಾತಕ್ಕೋಸ್ಕರ ಕೇಳ್ತಾ ಇಲ್ಲ? ಎಲ್ಲ ದಳ್ಳಾಳಿ
ದಳ್ಳಾಳಿ ವ್ಯಾಪಾರ ನಡೀತಾ ಇದೆ. ಎಲ್ಲ ಬೈ ಎಲೆಕ್ಷನ್ಗೋಸ್ಕರ ದಳ್ಳಾಳಿ ವ್ಯಾಪಾರ ನಡೀತಾ ಇದೆ. ಅದನ್ನು ಖಂಡನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆಟೋ ಡ್ರೈವರ್ಗೆ ಸೂಕ್ತ ಶ್ರಮ ಕೊಡಬೇಕು 2 ದಿನದೊಳಗೆ. ಇನ್ನೂ 2 ದಿನ ಆಯ್ತು ಅದು ದಂಗೆ ಹೇಳ್ತದೆ ಬೆಂಗಳೂರು ಆಟೋ ಡ್ರೈವರ್ ನಂಬ್ಕೊಂಡು ತುಂಬ ಕಷ್ಟಪಡ್ತಾರೆ ಆಟೋ ಡ್ರೈವರ್ಗಳು. ಕೆಲವು ಕಡೆ LPGಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಕಡೆ ಕೌಚು ಮಾಡೋರೆ. ಯಾಕೇಳಿ ಅವರೇ ಏಜೆಂಟ್ ಫಿಕ್ಸ್ ಮಾಡ್ಕೋಬೇಕು, ದುಡ್ಡು ಜಾಸ್ತಿ ಆಗಬೇಕು ಅಂತ. ಪಾಪ ಪೆಟ್ರೋಲ್ ಬಂಕ್ ಬಗ್ಗೆ, ಗ್ಯಾಸ್ ಬಂಕ್ ಬಗ್ಗೆ, ಇವ್ರು ಕೆಲಸ ಮಾಡೋರ ಬಗ್ಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಆಯ್ತಾ ಏಜೆಂಟ್ ಕಡೆಯಿಂದ ಆಯ್ತಾ ಇರೋದು. ಎಲ್ಲ ಕಡೆ ಸಿಗ್ತಾ ಇದೆ, ಇಡೀ ಕರ್ನಾಟಕದಲ್ಲಿ ಯಾಕೆ ಸಿಗ್ತಾ ಇಲ್ಲ? ಯೋಚನೆ ಮಾಡಿ ಸರ್, ಯೋಚನೆ ಮಾಡಿ. ದಯವಿಟ್ಟು ಮಾಧ್ಯಮದವರು ಬರಬೇಕು. ಇವತ್ತು ಆಟೋ ಡ್ರೈವರು 50 ರೂಪಾಯಿ ಜಾಸ್ತಿ ಇಸ್ಕೊಂಬಿಟ್ರೆ ಎಲ್ಲರೂ ಬಂದು ಸ್ಟೇಷನ್ಗೆ ಹೋಗೋದು, ಅವ್ನ ಗಾಡಿ ಲಾಕ್ ಮಾಡಿಸೋದು, ಅವ್ನ ಟಿಎಲ್ ಕೆಲಸ ಮಾಡಿಸೋದು ಎಲ್ಲ ಮಾಡ್ತಾರೆ. ಇವತ್ತಾಕೆ ಮಾಡ್ತಾಯಿಲ್ಲ? ಇವತ್ತಾಕೆ ಸರ್ ಮಾಡ್ತಾಯಿಲ್ಲ? ಇವತ್ತು ಯಾಕೆ ಕ್ರಮ ತಗೋತಲ್ಲ ರಾಜ್ಯ ಸರ್ಕಾರ? ರಾಜಾಜಿನಗರದಲ್ಲಿ ಆಟೋ ಡ್ರೈವರ್ ಪಾಪ ರಾತ್ರಿ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಿಕ್ಕೈತೆ. ಗ್ಯಾಸ್ ಬಂಕು, ಗ್ಯಾಸ್ ಆಟೋಗೆ ಇದು LPG. ರಾತ್ರಿ ಊಟ ಮಾಡಿಲ್ಲ ಪಾಪ, ಬೆಳಗ್ಗೆನೂ ತಿಂಡಿ ತಿಂದ ಆಟೋದಲ್ಲೇ ಮಲಗಿದಾರ. ಸರ್ 7 ಗಂಟೆ ಕೇಳಿ. ಇವಾಗ ಆಯ್ತಾ ಇರೋದು ನಮ್ಮ ದಳ್ಳಾಳಿಗಳಿಂದ. ಇದು ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರದಲ್ಲಿ ಇವಾಗ ಬಂದು ಸಚಿವರು ನಿಂತ್ಕೊಂಡು, ಯಾರು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಆಟೋ ಡ್ರೈವರ್ ಬಗ್ಗೆ ಅವರು ಇದು ಕೊಡಬೇಕಾಯ್ತು, ಒಂದು ಪ್ರೆಸ್ ಮೀಟ್ ಕರಿಬೇಕಾಯ್ತು. ನಮ್ಗೆ ಆಟೋ ಡ್ರೈವರ್ಗೆ ಎಲ್ಲೂ LPG ಎಲ್ಲೂ ತೊಂದರೆ ಆಗ್ದಂಗೆ ನೀವು ಕೊಡಬೇಕಪ್ಪ ಅಂತ ರಾಮಲಿಂಗಾರೆಡ್ಡಿ ಬಂದು ಮಾತಾಡಬೇಕಾಯ್ತು. ರಾಮಲಿಂಗಾರೆಡ್ಡಿ ಉಸಿರು ಬಿಟ್ಟಿಲ್ಲ ಇಲ್ಲಿವರೆಗೂ. ಒಂದೇ ಒಂದು ಮಿಂಚು ಏನು ಮಾಡಿದ್ದೀರಾ, ಸತ್ತಿದ್ದೀರಾ, ಅದನ್ನ ನಾಷ್ಟ ಮಾಡಿದ್ದೀರಾ, ಊಟ ಮಾಡಿದ್ದೀರಾ, ಏನೂ ಕೇಳಿಲ್ಲ. ಸರಿನಾ? ಇದು ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಿದ. ನಾಳೆಯಿಂದ ಏನಾರ ಗ್ಯಾಸ್ ಪ್ರಾಬ್ಲಮ್ ಆಯಿತು ಅಂದರೆ, ಯಾವ್ದಾರ ಆಟೋ ಡ್ರೈವರ್ ಕುಟುಂಬದಿಂದ ಏನಾರ ಸಾವು ನೋವು ಆಯಿತು ಅಂದರೆ ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಾಯ್ತದೆ. ರಾಮಲಿಂಗಾರೆಡ್ಡಿ ಹೊಣೆ ಹೊರಬೇಕಾಯ್ತದೆ. ಉಸ್ತುವಾರಿ ಸಚಿವರು ಇವರು DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು ಹೊಣೆ ಹೊರಬೇಕಾಯ್ತದೆ. ಕರ್ನಾಟಕದ ಮುಖ್ಯಮಂತ್ರಿ ಸಹಿತನೂ ಹೊಣೆ ಹೊರಬೇಕಾಯ್ತದೆ. ಇದು ದಯವಿಟ್ಟು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸುತ್ತ ಕ್ರಮ ತಗೊಂಡು ಮಾಧ್ಯಮದಲ್ಲಿ, ಇಡೀ ಮಾಧ್ಯಮದಲ್ಲಿ ನೀವು ಇವತ್ತು ಪ್ರಚಾರ ಮಾಡಬೇಕು. ಏನಾರ 1 ನಿಮಿಷ ಇರಿ. ಯಾವ್ದಾರ ಒಬ್ಬರಿಗೆ ಏನೋ ದೊಡ್ಡ ತೊಂದರೆ ಆಯಿತು ಅಂದರೆ ಮಾಧ್ಯಮದವ್ರು ಅಲ್ಲಿ ಹೋಗ್ತಾರೆ. ಸಚಿವರು ಹೋಗಿ ಹುನ್ನಾರ ಹಾಕ್ಬಿಟ್ಟು ಪರಿಹಾರ ಕೊಡ್ತಾರೆ. ಆಟೋ ಡ್ರೈವರ್ಗೆ ಏನು ಪರಿಹಾರ ಕೊಡ್ತಾವ್ರೆ? ಏನು ಸಿಕ್ಕಿದೆ ಆಟೋ ಡ್ರೈವರ್ಗೆ? ಏನು ಒಂದು ಯೂನಿಫಾರ್ಮ್ ಹಾಕೊಂಡು ಹೋಗ್ಲಿಲ್ಲ ಅಂದ್ರೂ ತಕ್ಕನ್ನು ಲಾಕ್ ಮಾಡ್ತಾರೆ. ಒಂದು DL ಲ್ಯಾಬ್ಸ್ ಹಾಕೋದೆ ಅಂದರೆ ಅದಕ್ಕೂ ಫೈನಲ್ ಹಾಕ್ತಾರೆ. ಆಮೇಲೆ ಸಿಗ್ನಲ್ ಜಂಪ್ ಮಾಡಿರೋ ತಗೊಂಡು ನಿಂಗೆ ಇಷ್ಟು ಕೇಸ್ ಅದೇ ಇಷ್ಟು ಫೈನ್ ಹಾಕ್ತಾರೆ. ಇವತ್ತೆಲ್ಲಿ ಹೋಗವ್ರೆ? ಏನು ಮಾಡ್ತಾವ್ರೆ? ಆಟೋ ಡ್ರೈವರ್ ಎಲ್ಲ ಒಗ್ಗಟ್ಟಾಗಿ ಏನಾದ್ರು ಕ್ರಮ ಕೈಗೊಳ್ತೀರಾ? ಸರ್ 7 ಗಂಟೆ ಕೇಳಿ. ಇದು ಯೂನಿಯನ್ ಇರೋದ್ರಿಂದ ಯಾರು 7 ಗಂಟೆಗೆ ಯಾರು ಕ್ರಮ ತಗೊಳ್ಳಲ್ಲ. ಅವ್ರಿಗೆ ಸೂಟ್ಕೇಸ್ ಹೋಯ್ತಾ ಇರ್ತದೆ, ಮುಚ್ಕೊಂಡು ಸುಮ್ಮನಿರು ಅಂತ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಇವತ್ತು ಆಟೋ ಡ್ರೈವರ್ ಏನಾರ ನಾಳೆ ದಿನ ಏನೋ ಅವರು ಕುಟುಂಬಕ್ಕೆ ಏನೋ ತೊಂದರೆ ಆದರೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕು, ಅಧಿಕಾರಿಗಳು ಹೊಣೆ ಆಗಬೇಕು, ಸಚಿವರು ಹೊಣೆ ಆಗಬೇಕು, ಉಸ್ತುವಾರಿ ಸಚಿವರು ಹೊಣೆ ಆಗಬೇಕಾಗುತ್ತೆ. ಇದು ದಯಮಾಡಿ ಹೇಳ್ತೀನಿ ಕೇಳಿ. ಇದನ್ನು ನಾಳೆಯಿಂದಲೇ ಫುಲ್ಲು ಕಂಪ್ಲೀಟಾಗಿ LPG ಗ್ಯಾಸು ಎಲ್ಲ ಬಂಕಲ್ಲಿ ಸಿಗೋ ಥರ ರಾಜ್ಯ ಸರ್ಕಾರ ಮಾಡಬೇಕು. ತಮ್ಮ ಹೆಸರು? ರವೀಶ್ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು 40 ವರ್ಷದ ಓಡಿಸ್ತಾ ಇದ್ದೀನಿ. 40 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ. ಯಾವತ್ತಾದ್ರೂ ಈ ಥರ ಅನುಭವ ಆಗಿದೆಯಾ? ಈಗೇನೆ ಭಾರಿ ಕಷ್ಟ ಆಗಿದೆ. ಹಾಂ. ಹೆಂಡತಿ ಮಕ್ಕಳು ಹೆಂಗೆ ಕಾಪಾಡೋದು, ಮಕ್ಕಳು ಹೆಂಗೆ ನೋಡೋದು, ನಾವು ಸನ್ಮಾನ ಮಾಡಿಕೊಂಡು ಏನು ಕೊಡೋದು, ಇದೆಲ್ಲ ಯೋಚನೆ ಜಾಸ್ತಿ ಆಗ್ಬಿಟ್ಟಿದೆ. ರಾಜಕೀಯದವರು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಅದು ಪ್ರಶ್ನೆ ಅಲ್ಲ. ಈಗ ಗ್ಯಾಸ್ಗೆ ಎಷ್ಟು ತೊಂದರೆ ಆಗಿದೆ. ಬೆಳಿಗ್ಗೆ ಬಂದರೆ ಟಿಫನ್ ಇಲ್ಲ, ಊಟ ಇಲ್ಲ. ಎಷ್ಟೊತ್ತಾಯಿತು? 3 ಗಂಟೆ ಆಯಿತು. ನೀವು ಯಾವಾಗ ಬಂದಿದ್ದು ಬೆಳಿಗ್ಗೆ? ನಾವು ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದು. ಹಾಂ. 8 ಗಂಟೆ ಅಂತ ಇವಾಗ ಎಷ್ಟು? 8 ಗಂಟೆ ಅಂದರೆ 7:15. ಹಾಂ, 7:15 ಬಂದಿರೋದು. 7:15 ಅಂದ್ರೆ ಇವಾಗ ಎಷ್ಟು ಟೈಮು? 4 ಗಂಟೆ ಆಗ್ತಾಯಿದೆ. ಇಷ್ಟೊತ್ತವರೆಗೆ ಬೆಳಗ್ಗೆ ತಿಂಡಿ ಊಟ ಏನಿಲ್ಲ, ಬಿಸ್ಕಟ್ ತಗೊಂಡು ತಿಂತಾಯಿದ್ವಿ. ನಮ್ಗೆ BP ಶುಗರ್ ಎಲ್ಲ ಇದೆ. 40 ವರ್ಷದ ಈ ಥರ ಅನುಭವ ಆಗಿದೆ? ಆಗಿಲ್ಲ. ಈ ಕೊರೋನಾ ಟೈಮ್ ಕೂಡ ಆಗಿಲ್ಲ ಈ ಥರ ತೊಂದರೆ. ಸರ್ಕಾರ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಏರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನು ನಾವು ಒದ್ದಾಡ್ತಾ ಇದ್ವಿ, ಈ ಕೋಳಿ ಕುಯ್ದ್ರೆ ಒದ್ದಾಡ್ತೀವಿ ನೋಡು, ಆ ಥರ ಒದ್ದಾಡ್ತಾ ಇದ್ವಿ ಅಷ್ಟೇ. ಅಲ್ಲ, ಒಂದೊಂದು ದಿವಸ ಬೇಕಂದ್ರೆ ಬಂಕಿಗೆ ಆ ಬಾಡಿಗೆ, ಆಟೋ ಬಾಡಿಗೆ ಕಟ್ಟೋದು ಹೆಂಗೆ? ಎಲ್ಲ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮನೆ ಎತ್ತಿ ಮಕ್ಕಳು ನೋಡ್ಕೋಬೇಕು. ಹೆಂಗೆ ನೋಡ್ಕೊಳ್ಳೋದು? ಇದ್ರೆ ನಾವು ಎಜುಕೇಷನ್ ಇಲ್ಲ ಆ ಕಾಲದಿಂದ. ಹೋಗಿರೋದು ಎಷ್ಟು? 6ನೇ ಕ್ಲಾಸ್ 5ನೇ ಕ್ಲಾಸು ಓದಿರೋದು. ಈಗ 1ನೇ ಕ್ಲಾಸಲ್ಲಿ ಓದಿ ಮಕ್ಕಳನ್ನೆಲ್ಲ ಇದು ಮಾಡಿದ್ದೀವಿ. ಈಗ ನನ್ನ ಮಕ್ಕಳನ್ನೂ ಬೇಡ, ಈ ಡ್ರೈವರ್ ಕೆಲಸ ಬೇಡ, ನಿಮ್ಗೆ ಬಿಟ್ಬಿಡಿ ಅಂತಾರೆ. ಬಿಟ್ಟರೆ ನಮ್ಗೆ ನೋಡ್ಕೊಳ್ಳೋರು ಯಾರು? ತಾವು ಹೇಳಿ.
ಅಲ್ಲ 40 ವರ್ಷ ಇದರಲ್ಲಿ ಜೀವನ ಮಾಡ್ತಾಯಿದ್ರೆ ಇವಾಗೂ ಇಷ್ಟು ವರ್ಷ ಆದ್ರೆ ಇಷ್ಟು ನಿಮ್ಗೆ ವಯಸ್ಸು ಎಷ್ಟು? 67 60 ವರ್ಷ 67 ವರ್ಷ ಆದ್ರೆ ನಾ ಆಟೋ ಓಡಿಸ್ತಾ ಇದ್ದೀನಿ. ವರ್ಷ ಆಯ್ತು. ಏನು ಮಾಡೋದು, ಬದುಕಲೇಬೇಕಲ್ಲ. ಹೊಟ್ಟೆ ಪಾಡು ಯಾರನ್ನ ಕೇಳೋದು? ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಕೊಡ್ತಾರಾ? ನಮ್ಮ ಜೀವನ ನನ್ನ ಹೆಸರು ಅಣ್ಣಯ್ಯಪ್ಪ ಅಂತ ಎಷ್ಟೊತ್ತಿಂದ ಬಂದು ಕಾಯ್ತಾ ಇದ್ದೀರಾ ಸರ್? ಸರ್ 3 ಅವರ್ ಆಯಿತು ಸರ್. ಹಾಂ 3 ಅವರ್ ಆಯಿತು, ಇನ್ನೂ ನಮಗೆ ಗ್ಯಾಸ್ ಸಿಕ್ಕಿಲ್ಲ. ಸಿಗುತ್ತೋ ಇಲ್ಲೋ ಡೌಟು. 1.5 ಕಿಲೋಮೀಟ್ರ್ ಇದೆ ಹೇಳನಲ್ಲ, 1.5 ಕಿಲೋಮೀಟ್ರು. ಈಗ ನಾನು ಇಲ್ಲೇ 4 ಅವರ್ 5 ಅವರ್ ಆದರೆ ನಾನು ಏನು ದುಡಿಯೋದು ಹೇಳಿ? ಏನು ಸರ್ಕಾರ ಇದು? ಕಿತ್ತೋಗಿರೋ ಸರ್ಕಾರ ಇದು. ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮನೆ ಗ್ಯಾಸ್ಗಳೆಲ್ಲ ಬಂದಿದೆ, ಆಟೋ ಗ್ಯಾಸ್ ಯಾಕೆ ಬಂದಿಲ್ಲ? ಎರಡೂ ಒಂದೇ ತಾನೇ. ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅವ್ರು ಮಾತ್ರ ಬಿಡಿ, ಆರಾಮಾಗಿ AC ಕಾರುಗಳಲ್ಲೆಲ್ಲ ಓಡಾಡ್ತಾರೆ. ನಮ್ಮ ಗತಿ ಹೇಳಿ ಆಟೋ ಡ್ರೈವರ್ಗಳದ್ದು. ಇದನ್ನೇ ನಂಬ್ಕೊಟ್ರೋದು. ಇದು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ನಮಗೆ. ಹೊಟ್ಟೆ ಬೇಡ ಹೇಳಬಾರ್ದು, ಅಷ್ಟು ಕಷ್ಟ ಇದೆ ಆಟೋ ಡ್ರೈವರ್ಗಳದ್ದು. ಇದರಲ್ಲೇ ದುಡಿಬೇಕು, ಇದರಲ್ಲೇ ಸಂಸಾರ, ಪ್ರತಿಯೊಂದು ಇದರಲ್ಲೇ. ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ ಏನಂತ ನಂಗೆ ಅರ್ಥ ಆಗ್ತಾ ಇಲ್ಲ. 4 ಅವರ್ ಆಯಿತು ಬಂದು, ಇನ್ನೂ 2 ಅವರ್ ನಿಂತ್ಕೊಬೇಕು ನಾನು. 2 ಅವರ್ ನೋಡಿ, ಇಷ್ಟುದ್ದ ಇದೆ, ಎಲ್ಲಿವರೆಗೂ ಇದೆ ನೋಡಿ. ಇಲ್ಲಿ ಹೋಗಿ ಆ ಕಡೆ ತಿರ್ಕೊಂಡು ಹಿಂಗೆ ಬಂದು ಆ ಕಡೆ ಬರಬೇಕು. ಅದೊಂದು HP ಗ್ಯಾಸ್ ಪೆಟ್ರೋಲ್ ಬಂಕಲ್ಲಿ ಇದೆ ಅಷ್ಟೇ. 1.5 ಕಿಲೋಮೀಟ್ರ್ ಇದೆ. ಇದು ಯಾವ ಏರಿಯಾ ಸರ್ ಇದು? ಇದಾ ನಾಗರಬಾವಿ ಫೋರ್ಟಿಸ್ ಹಾಸ್ಪಿಟ್ಲ್ ಪಕ್ಕದಲ್ಲಿರೋ HP ಪೆಟ್ರೋಲ್ ಬಂಕ್. ಇದು ಭಾರತ್ ಪೆಟ್ರೋಲ್ ಬಂಕಲ್ಲಿ ನಾವೆಲ್ಲ ಕ್ಯೂ ನಿಂತ್ಕೊಂಡಿದ್ದೀವಿ. ಇಲ್ಲೇ ನೋಡಿ, ಈಗ ತಾನೇ ಊಟ ಮಾಡಿದೆ, ಬಾಕ್ಸಲ್ಲಿ ತಂದಿರೋದು. ಮನೆಯಲ್ಲಿ ತಂಗಳನ್ನ ಹಾಕ್ಕೊಟ್ರು, ಅದನ್ನು ತಿಂತಾ ಇದ್ದೀವಿ. ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೊಡ್ತಿದ್ದ ನನಗಂತೂ ಅರ್ಥ ಆಗ್ತಾ. ಬೇಕಂತ ಮಾಡ್ತಾ ಇದ್ರದ ಏನೋ ಒಂದು ಗೊತ್ತಿಲ್ಲ. ಈ ಸರ್ಕಾರ ಏನಾದರೂ ಒಂಚೂರು ಆಟೋ ಡ್ರೈವರ್ಗಳ ಕಡೆ ಒಂಚೂರು ಗಮನ ಕೊಟ್ಟರೆ ನಾವು ಉದ್ಧಾರ ಆಗ್ತೀವಿ. ಬಡ ಮಕ್ಕಳು ನಾವು. ಇಷ್ಟು ಹೇಳಕ್ಕೆ ನಂಗೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ಈ ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಆಟೋ ಗ್ಯಾಸ್ ಬಂಕು, ಭಾರತ್ ಪೆಟ್ರೋಲ್ ಬ್ಯಾಂಕ್ ಅಂತ. ಇಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಆಟೋಗಳು ಸಾಲು ಲೈನ್ ನಿಂತಿದೆ ನೋಡಿ. ಇಲ್ಲಿಂದ ಸುಮಾರು ಇವಾಗ ಇಲ್ಲಿ ಜುಡಿಯೋ ನಂದಿನಿ ಪ್ಯಾಲೇಸ್ ಅಂತ ಇದೆ, ಇಲ್ಲಿಂದ ಬಂದು ನಮ್ಮೂರ ತಿಂಡಿವರೆಗೂ ಸಾಲು ನಿಂತಿದೆ. ಸುಮಾರು ಏನಿಲ್ಲ ಅಂತಂದರೂ 800-900 ಆಟೋಗಳು ನಿಂತಿದೆ. ಪಾಪ ಆ ಆಟೋ ಡ್ರೈವರ್ಗಳು ಪರದಾಡ್ತಾ ಇದ್ದಾರೆ. ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೀವಿ, ರಾತ್ರಿ ಮಾಡಿರೋ ತಂಗಳನ್ನ ತಗೊಂಡು ಬಂದು ಇವಾಗ ತಿಂತಾಯಿದ್ದೀವಿ ಸಾವಿರ ಅಂತ ಅಳ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರ ಮುಂದೆ ಮಾಡಿಕೊಂಡು ಆ ಆಟೋ ಡ್ರೈವರ್ಗಳಿಗೆ ಯಾವ ರೀತಿ ಸೌಲಭ್ಯ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. Subscribe channel for latest update.